ಸುಪ್ರೀಂ ಕೋರ್ಟ್ ಕೆಲವು ಇದೆ ಅಂತೇಳಿ ನನಗೆ ಮೊನ್ನೆ ತಾನೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪತ್ರ ಕೂಡ ಸೀಟ್ ಇದ್ರೆ ನಮ್ಮ ರಾಜ್ಯದಲ್ಲಿ 13,945 ಡಾಕ್ಟರ್ಗಳು ಇವತ್ತು ಇದ್ದಾರೆ. ಪ್ರಾರಂಭ ಮಾಡೋಣ. ಈಗ ಜನರ ಬದುಕಿನ ಬಗ್ಗೆ ನಾವು ಚಿಂತೆ ಮಾಡೋಣ. ನಿಮ್ಮ ವಿಚಾರದಲ್ಲಿ ಇವತ್ತು ನಮ್ಮ ಸಚಿವರು ಇದರ ಸನ್ಮಾನ ಎಚ್ ಕೆ ಪಾಟೀಲ್ ಅವರ ವೇದಿಕೆ ಮೇಲಿದ್ದ ಎಲ್ಲ ಶಾಸಕರೇ, ವಿಧಾನ ಪರಿಷತ್ತಿನ ಸದಸ್ಯರ ಕಾರ್ಯಕ್ರಮದ ಕೂಡ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಈ ಜಿಲ್ಲೆ ಎಚ್ ಕೆ ಪಾಟೀಲ್ ಅವರು ಹೇಳಿದಂಗೆ ಈ ಜಿಲ್ಲೆಗೆ ನಾನು ಕೂಡ ಕೆಲವು ದಿನ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಕೆಲಸ ಮಾಡಿದ್ದೇನೆ. ಇಡೀ ದೇಶಕ್ಕೆ ಒಂದು ದೊಡ್ಡ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರು ಅವರೆಲ್ಲರಿಗೂ ಕೂಡ ಜಿಲ್ಲಾಡಳಿತ ಪರವಾಗಿ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಇದ್ದಾವೆ ಫಲಕಗಳು, ಅನೇಕ ಇಲಾಖೆಗಳ ಅನೇಕ ಯೋಜನೆಗಳು. ನಾನು ಈಗಾಗಲೇ 2 ಸಲ ಓದಿದ್ದೇನೆ ಅವುಗಳ ಒಂದು ಉದ್ಘಾಟನೆ. ಆ ಎಲ್ಲ ಇಲಾಖೆಗಳ ಎಲ್ಲ ಶಂಕುಸ್ಥಾಪನೆ ಇರ್ಬೋದು ಅಥವಾ ಕಟ್ಟಡಗಳ ಉದ್ಘಾಟನೆ ಇರ್ಬೋದು, ಅನ್ನಭಾಗ್ಯ ಕೊಟ್ಟಂತ ಕಾರ್ಯಕ್ರಮ ಇರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇವೆಲ್ಲ ಕೂಡ ಶಕ್ತಿ ಇಂಥವೆಲ್ಲ ಒಳ್ಳೆಯ ಮೆಡಿಕಲ್ ಕಾಲೇಜ್ ಆಗಬೇಕು ಅಥವಾ ಉದ್ಘಾಟನೆ ಆಗಬೇಕಂತ 3 ದಿನ ಕಳಿಸೋರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರ ಶಾಸಕರು ತಮ್ಮ ನೇತೃತ್ವದಲ್ಲಿ